ತಿಪಟೂರಿನ ಕೆಐಟಿಯಲ್ಲಿ ಪದವಿ ಪ್ರದಾನ ಸಮಾರಂಭ. ತಿಪಟೂರು ನಗರದ ಕಲ್ಪತರು ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಪ್ರಾಂಶುಪಾಲರ ವಿಭಾಗದ ಮುಖ್ಯಸ್ಥರು, ಐಕ್ಯೂಎಸಿ ಸದಸ್ಯರು ಮತ್ತು ಕೆಐಟಿ ಸಿಬ್ಬಂದಿ ವರ್ಗ ಇದೇ ಶನಿವಾರ ದಿನಾಂಕ 20 ಸೆಪ್ಟೆಂಬರ್ 2025 ಬೆಳಗ್ಗೆ 10 ಗಂಟೆಗೆ ಕಲ್ಪತರು ತಾಂತ್ರಿಕ ಮಹಾವಿದ್ಯಾಲಯದ ಆಡಿಟೋರಿಯಂನಲ್ಲಿ ಕಲ್ಪತರು ತಾಂತ್ರಿಕ ಮಹಾವಿದ್ಯಾಲಯದ ಪದವೀಧರರಿಗೆ ಪದವಿ ಪತ್ರ ವಿತರಣೆ ಮಾಡಲು ಏರ್ಪಡಿಸಿರುವ ಪದವಿ ಪ್ರದಾನ ಸಮಾರಂಭಕ್ಕೆ ಇದೇ ಮೊದಲ ಬಾರಿಗೆ ತಿಪಟೂರಿನ ಕೆಐಟಿ ಕಾಲೇಜಿಗೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ವಿದ್ಯಾಶಂಕರ್ ಎಸ್ ಗೌರವಾನ್ವಿತ ಉಪಕುಲಪತಿಗಳು, ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಬೆಳಗಾವಿ ಇವರುಗಳು ಪದವಿ ಪ್ರದಾನ ಪದವಿ ಪ್ರದಾನ ಸಮಾರಂಭಕ್ಕೆ ಆಗಮಿಸ್ತಾ ಇದ್ದು, ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು, ಪೋಷಕರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಇವತ್ತು ಕಲ್ಪತರು ತಾಂತ್ರಿಕ ಮಹಾವಿದ್ಯಾಲಯದ ಆಡಳಿತ ಮಂಡಳಿ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿಯನ್ನು ನೀಡಿದರು. ಮತ್ತು ಈ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಅತಿಥಿಗಳಾಗಿ ಡಾಕ್ಟರ್ ಎಚ್.ಬಿ. ಬಾಲಕೃಷ್ಣ, ಪ್ರಾಂಶುಪಾಲರು, ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಬೆಂಗಳೂರು, ಅಕಾಡೆಮಿಕ್ ಸೆನೆಟ್ ಮೆಂಬರ್ ವಿಶ್ವೇಶ್ವರಯ್ಯ ತಾಂತ್ರಿಕ ವಿದ್ಯಾಲಯ ಬೆಳಗಾವಿ ಇವರು ಸಹ ಆಗಮಿಸ್ತಾ ಇದ್ದು, ಅಧ್ಯಕ್ಷತೆಯನ್ನ ಶ್ರೀ ಪಿ.ಕೆ. ತಿಪ್ಪೇರುದ್ರಪ್ಪ ಅಧ್ಯಕ್ಷರು, ಕಲ್ಪತರು ವಿದ್ಯಾಸಂಸ್ಥೆ ತಿಪಟೂರು ಇವರು ವಹಿಸಲಿದ್ದು, ಮತ್ತು ಸಂಸ್ಥೆಯ ಎಲ್ಲ ಉಪಾಧ್ಯಕ್ಷರುಗಳು, ಕಾರ್ಯದರ್ಶಿಗಳು, ಖಜಾಂಚಿಗಳು, ಫ್ಯಾಷನ್ ಪಾಲರು, ಸಿಬ್ಬಂದಿ ವರ್ಗದವರು ಸಹ ಈ ಸಮಾರಂಭದಲ್ಲಿ ಹಾಜರಿರುತ್ತಾರೆ ಅಂತ ಪತ್ರಿಕಾಗೋಷ್ಠಿ ಮುಖಾಂತರ ಮಾಹಿತಿ ನೀಡಿದರು. ENC ಅಲ್ಲ, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ 110 ಕಂಪ್ಯೂಟರ್ ಸೈನ್ಸ್ 115, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಸೈನ್ಸ್ 57, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 16, ಸಿವಿಲ್ 17. ಟೋಟಲ್ 315 ಜನ. 315 ಜನಕ್ಕೆ ಅರ್ಜಿಯನ್ನು ಕೊಟ್ಟಾರೆ. ಪ್ಲಸ್ 5 ಜನಕ್ಕೆ ನಾವು ಸನ್ಮಾನ ಮಾಡ್ತೇವೆ, ಟಾಪರ್ಸ್ ಆಫ್ ದಿ ಡಿಪಾರ್ಟ್ಮೆಂಟ್. ಅಂದ್ರೆ ಸ್ಪೆಷಲ್ ಆಗಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪಾಸ್ ಮಾಡಿದ್ರೆ ರ್ಯಾಂಕ್ ಬಂದಿದೆ. ಶ್ರುತಿ ಅಂತ ಈ ಗ್ರಾಜುಯೇಷನ್ಗೆ ಇದು ನಮ್ದು ಸುಮಾರು 25 ಬಿಟ್ಟು ಅಂಡರ್ ಇದು 25ನೇ ಗ್ರಾಜುಯೇಷನ್ ಮುಂಚೆ ಬ್ಯಾಂಗ್ಳೂರ್ ಇತ್ತು. ಸೊ ಅದನ್ನು ಸೇರಿಸ್ಕೊಂಡು 35ನೇ ಗ್ರಾಜುಯೇಷನ್ ಡೇ ಆಗ್ತದೆ. ಈಗ ನಾವು 315 ಜನ 315 ಜನಕ್ಕೆ ನಾವು ಈಗ ಗ್ರಾಜುಯೇಷನ್ ಪದವಿಯನ್ನು ಕೊಡ್ತಾ ಇದ್ದೀವಿ. ಇಸಿಯಿಂದ 110, CS ಇಂದ 115, IS ಇಂದ 57, ಮೆಕ್ಯಾನಿಕಲ್ 16, ಆಮೇಲೆ ಇದು ಸಿವಿಲ್ ಇಂದ 17. ಮತ್ತೆ ನಮ್ಮಲ್ಲಿ ಈ ಸತಿ ಪ್ರಥಮ ಬಾರಿಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಯೂನಿವರ್ಸಿಟಿಗೆ 10th ರ್ಯಾಂಕ್ ಬಂದಿದೆ. ಹುಡುಗಿ ನಮ್ಮ ಮತ್ತೆ ಅವರು ನಾವು ಸನ್ಮಾನ ಮಾಡ್ತಾ ಇದ್ದೀವಿ ವೈಸ್ ಚಾನ್ಸಲರ್ ಜೊತೆಗೆ. ಆಮೇಲೆ ಎಲ್ಲರೂ ಇದರಲ್ಲಿ ಎಲ್ಲ ಸಿವಿಲ್ಲು CS ಅಲ್ಲಿ ಹೈಯೆಸ್ಟ್ ಯಾರು ತಗೊಂಡಿದ್ದಾರೆ ಮಾರ್ಕ್ಸ್ ಕೂಡ ಒಬ್ಬೊಬ್ಬರಿಗೆ ಅವರು ಸಹ ಸನ್ಮಾನ ಮಾಡ್ತೀವಿ. ಇದಕ್ಕೆ ಇಸ್ ದ ಫಸ್ಟ್ ಟೈಮ್ ಬರ್ತಾ ಇರೋದು. ಒಂದು VTU ವೈಸ್ ಚಾನ್ಸಲರ್ ಅವರಿಗೆ ಬರ್ತಿರೋದು ಭಾರಿ ಹೆಮ್ಮೆಯ ವಿಷಯ. ಇದು ಅವರು ಭಾರಿ ಒಪ್ಕೊಂಡಿಲ್ಲ, ಮುಂದೆ ಬರ್ತೀನಿ ಅಂತೇಳಿ ಬಹಳ ನಮ್ಮ ಕೋರಿಕೆ ಮೇಲೆ ಬರ್ತಾ ಇದ್ದಾರೆ. ಅದರಿಂದ ಇದನ್ನ ನೀವು ಆದಷ್ಟು VTU ವೈಸ್ ಚಾನ್ಸಲರ್ ಬರ್ತಿರೋದು ದೊಡ್ಡ ವಿಷಯ ಅಂತೇಳಿ ಒಂದು ಪತ್ರಿಕೆಯಲ್ಲಿ ಇದನ್ನ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಕೊಡಿ ಅಂತೇಳಿ ನಾವು ಇಟ್ಟಿದ್ರು. ಈಗ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಮಾಡಿದ್ರು. ಥಿಯರಿ ಆಸ್ ವೆಲ್ ಆಸ್ ಪ್ರಾಕ್ಟಿಕಲ್ ಅಟ್ ಎ ಟೈಮ್ ಕಲಿಯೋ ಹುಡುಗರಿಗೆ ಇಂಡಸ್ಟ್ರಿ ಅಪ್ರೋಚ್ ಬರಬೇಕು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಅದನ್ನ ಅಡಾಪ್ಟ್ ಮಾಡಿದ್ದಾರೆ. ಈಗ ಅದಕ್ಕೋಸ್ಕರ ನಾವು ಇದನ್ನ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಈ ಸಿಲೆಬಸ್ ನ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ವಿಲ್ ಟೇಕ್ ಅಡ್ವಾಂಟೇಜಸ್ ಫ್ರಮ್ ದಿಸ್ ಸಬ್ಜೆಕ್ಟ್. ನಾವು ಒಂದು ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡಬೇಕು ಅಂತ ಅಂದ್ಕೊಂಡಿದೀವಿ. ಇದನ್ನ ರಿಜಿಸ್ಟ್ರಾರ್ ಜೊತೆ ಮಾತಾಡ್ಬಿಟ್ಟು ಇಲ್ಲಿ ಫೈನಲೈಸ್ ಮಾಡಿದ್ದೀವಿ.